ಪ್ರಮೋದ್ ಮುತಾಲಿಕ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಬಹುಶಃ. ಸರ್ ನಮಸ್ತೆ. ನಮಸ್ಕಾರ. ನಮಸ್ತೆ. ನಾವು ಚರ್ಚೆಯನ್ನ ಮಾಡ್ತಾ ಇದ್ದೀವಿ, ಬಜರಂಗ ದಳವನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ ರಾಜ್ಯ ಸರ್ಕಾರದಿಂದ ಅನ್ನೋ ನಿಟ್ಟಿನಲ್ಲಿ. ಎಸ್ ಸರ್, ಬಹುಶಃ ತಾವು ಕೂಡ ಈ ಬಗ್ಗೆ ಮಾಹಿತಿಯನ್ನ ಹೇಳಿಕೆಯನ್ನ ಕೊಟ್ಟಿದ್ದೀರಾ ಸರ್, ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಪ್ರಮೋದ್ ಮುತಾಲಿಕ್ ಜಿ? ಬಜರಂಗ ದಳದ ಸ್ಥಾಪಕ. ಈ ಹಿಂದೆ ಬಹುಶಃ ಪ್ರಮೋದ್ ಮುತಾಲಿಕ್ ತಾವು ಕೂಡ ಹೊರತಾಗಿಲ್ಲ, ತಮ್ಮನ್ನು ಕೂಡ ಬಿಜೆಪಿ ಸರ್ಕಾರದಿಂದ ಬಹಳಷ್ಟು ಜಿಲ್ಲೆಗಳಿಗೆ ಬಹಿಷ್ಕಾರ ಮಾಡಲಾಗಿತ್ತು ಅಲ್ವಾ? ಹೌದು. ಏನ್ ಹೇಳ್ತೀರಾ ಸರ್? ತಾವುಗಳು ಕೂಡ ಹಿಂದೂ ಸಂಘಟನೆಗೆ ಸೇರಿದವರು, ಹಿಂದೂ ಸಂಘಟನೆ ಕಟ್ಟಿ ಬೆಳೆಸಿದವರು, ಅದರಲ್ಲೂ ಕೂಡ ಬಜರಂಗ ದಳವನ್ನ, ಶ್ರೀರಾಮ ಸೇನೆ ಎಲ್ಲವನ್ನು ಕೂಡ. ಆದ್ರೂ ಕೂಡ ತಮ್ಮನ್ನೇ ಬಿಜೆಪಿ ಸರ್ಕಾರ ಆ ಸಂದರ್ಭದಲ್ಲೇ ಬಹಿಷ್ಕರಿಸಿತ್ತು ಅಂತ ಬಂದಾಗ ಇದು ಕೂಡ ಹೊರತಾಗಿಲ್ಲ ಅನ್ನುವಂತ ಪ್ರಶ್ನೆ. ಆದ್ರೆ ತಮ್ಮ ಒಂದು ಆಕ್ರೋಶ ಇರುವಂತದ್ದು ಈಗ ಕಾಂಗ್ರೆಸ್ಗೆ ವಿರುದ್ಧ ಮಾತ್ರ. ಇಲ್ಲ, ಕಾಂಗ್ರೆಸ್ ವಿರುದ್ಧ ಈಗಿನ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ ಅಷ್ಟೇ ವಿನಃ ಬಿಜೆಪಿ ಏನು ಹೊರತಾಗೇನಿಲ್ಲ. ಬಿಜೆಪಿ ಅವರು ಇದನ್ನೇ ಮಾಡ್ಕೊಂಡು ಬಂದ್ರು. ಈ ತೊಗಾಡಿ ಅವರನ್ನ ಕರ್ನಾಟಕದಲ್ಲಿ ಶೃಂಗೇರಿ ಒಂದು ಕಾರ್ಯಕ್ರಮದಲ್ಲಿ ಬ್ಯಾನ್ ಮಾಡಿದಾಗ ಬಹಳ ದೊಡ್ಡ ಗಲಾಟೆ ವಿಧಾನಸಭೆಯಲ್ಲಿ ಮಾಡಿದ್ರು. ಸೊ ಆ ಸಮಯದಲ್ಲಿ ವಿರೋಧ ಪಕ್ಷ ಇತ್ತು. ಅವಾಗ ಈಶ್ವರಪ್ಪನವರು ಒಂದು ಹೇಳಿಕೆ ಕೊಟ್ರು, ಶೃಂಗೇರಿ ಕರ್ನಾಟಕ ಏನು ಪಾಕಿಸ್ತಾನ ಅಂತ ಹೇಳಿ, ಇವರನ್ನ ಯಾಕೆ ಬ್ಯಾನ್ ಮಾಡ್ತಾ ಇದೀರಿ ಅಂತ ಅನ್ನುವಂಥದ್ದು ಹೇಳಿದ್ರು. ಅವಾಗ ನಾನು ಈಶ್ವರಪ್ಪನವರಿಗೆ ಒಂದು ಸ್ಟೇಟ್ಮೆಂಟ್ ಕಳಿಸಿದೆ. ಈಶ್ವರಪ್ಪನವರೇ, ಗೋವಾ ಪ್ರಮೋದ್ ಮುತಾಲಿಕ್ನನ್ನ ಬ್ಯಾನ್ ಮಾಡಿದ್ದಾರೆ ಇದೇ ಬಿಜೆಪಿ ಗೌರ್ಮೆಂಟ್. ನೀವು ಕರ್ನಾಟಕದಲ್ಲಿ ಡಾಕ್ಟರ್ ಪ್ರವೀಣ್ ಭಾಯಿ ತೊಗಾಡಿ ಅವ್ರನ್ನ ಬ್ಯಾನ್ ಮಾಡಿದಾಗ ಪಾಕಿಸ್ತಾನ ಅಂತ ಹೇಳ್ತೀರಿ, ಹಾಗಾದ್ರೆ ಗೋವಾ ಏನು ಅಫ್ಘಾನಿಸ್ತಾನ ಅಂತ ಕೇಳಿದ್ದೆ ನಾನು. ಇವತ್ತಿಗೂ ಕೂಡ 9 ವರ್ಷ ಆಯ್ತು ನಾನು ಗೋವಾ ರಾಜ್ಯ ಪ್ರವೇಶ ನಿಷೇಧ ಇದೆ ಇವತ್ತಿಗೂ. ಇದೇ ಬಿಜೆಪಿ ಹರಾಮಿಗಳು ಇವರು, ನೀಚರು, ನಿರ್ಲಜ್ಜರು ಅಂತ ಹೇಳ್ತೀನಿ ನಾನು. ಹಿಂದೂ ದ್ರೋಹಿಗಳಲ್ಲಿ ಇವರು ಕೂಡ ಒಬ್ರು. ಇವರು ಪಾಲ್ದಾರ್ ಇದ್ದಾರೆ. ಇವರು ಈಗ ದೊಡ್ಡದಾಗಿ ಇವರು ಈಗ ಪ್ರತಿಭಟನೆ ಮಾಡಬಹುದು, ಆದ್ರೆ ಇದೇ ಹಿಂದೂ ಸಂಘಟನೆ ಬಜರಂಗ ದಳವನ್ನ ಹಾಳು ಮಾಡಿದವರೇ ಇವರು. ಹಿಂದೂ ಕಾರ್ಯಕರ್ತರನ್ನ ಸಾಕಷ್ಟು ಹರಾಸ್ಮೆಂಟ್ ಮಾಡಿದಂತವರೇ ಇವರು. ಸೊ ಇವರು ಯಾವುದೇ ನೈತಿಕತೆ ಇಲ್ಲ ಹಿಂದುತ್ವ ಹೇಳಕ್ಕೆ ಅಥವಾ ಬಜರಂಗ ದಳದ ಪರವಾಗಿ ನಿಂತ್ಕೊಂಡು ಹೋರಾಟ ಮಾಡಕ್ಕೆ ಇವ್ರದ್ದು ಯಾವುದೇ ನೈತಿಕತೆ ಇಲ್ಲ. ನಾನು ಇನ್ನೊಂದು ಈ ಸಂದರ್ಭದಲ್ಲಿ ಹೇಳ್ತೀನಿ, ಕಾಂಗ್ರೆಸ್ನವರು ಗೂಂಡಾ ಆಕ್ಟ್, ರೌಡಿ ಸೀಟು ಹಿಂದೂ ಕಾರ್ಯಕರ್ತರ ಮೇಲೆ ಎಂದೂ ಹಾಕಿರ್ಲಿಲ್ಲ. ಕೇಸ್ಗಳನ್ನ ಹಾಕಿದ್ರು, ಗಡಿಪಾರ್ ಮಾಡಿದ್ರು. ಆದ್ರೆ ಗುಂಡಾ ಆಕ್ಟ್ ಪ್ರಾರಂಭ ಮಾಡಿದ್ದು ಹಿಂದೂ ಕಾರ್ಯಕರ್ತರ ಮೇಲೆ ಇದೇ ಬಿಜೆಪಿ ಅವರು ಅಂತ ಅನ್ನೋದು ನೆನಪಿಟ್ಕೊಳ್ಳ. ನನ್ ಕಡೆ ರೆಕಾರ್ಡ್ ಇದೆ ಅದ್ರ. ಅಶೋಕ್ ಹೋಮ್ ಮಿನಿಸ್ಟರ್ ಇದ್ದಾಗ ನಾನು ಹೋಗಿ ಇವ್ರು ಬೇಡ್ಕೊಂಡು, ನೋಡಿ ಹೊಸ ಪ್ರತೀತಿ ಹಾಕ್ಬೇಡಿ, ಇದು ಗುಂಡಾ ಆಕ್ಟ್ ಹಿಂದೂ ಕಾರ್ಯಕರ್ತರ ಮೇಲೆ ಸರಿಯಲ್ಲ, ಇದನ್ನೇ ನೀವು ನಾಳೆ ಕಾಂಗ್ರೆಸ್ನವ್ರಿಗೆ ಒಂದು ಇದು ಕೊಟ್ಟಂಗಾಗತ್ತೆ, ದಾರಿ ಮಾಡಿದಂಗಾಗತ್ತೆ ಅಂತ ಹೇಳಿದೆ. ಆದ್ರೆ ನೀಚ ನಿರ್ಲಜ್ಜರು ಇವ್ರಿಗೆ ಯಾವ ಹಿಂದುತ್ವ ಇಲ್ಲ, ಏನಿಲ್ಲ.